ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 9th ಸ್ಟ್ಯಾಂಡರ್ಡ್ ಮಕ್ಕಳು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫೇರ್ವೆಲ್ ಪಾರ್ಟಿ ಕೊಡಲಿಕ್ಕೋಸ್ಕರ ಈ ಕೇಕನ್ನು ರೆಡಿ ಮಾಡಿಸ್ಕೊಂಡ್ರು. ಇದು ಬಂದು ಬ್ಲ್ಯಾಕ್ ಫಾರೆಸ್ಟಲ್ಲಿ 2 kg ಕೇಕನ್ನು ರೆಡಿ ಮಾಡಿಕೊಡಿ ಅಂತ ಕೇಳಿದರು. ಹಾಗೆ ಆಂಟಿ ನಮ್ಮ ಬಜೆಟಲ್ಲಿ ಅನುಗುಣವಾಗಿ ಕೇಕನ್ನು ರೆಡಿ ಮಾಡಿಕೊಡಿ, ಯಾಕಂದರೆ ನಾವು ಶೇರಿಂಗಲ್ಲಿ ಅಮೌಂಟನ್ನು ಕೂಡಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಯಾಕಂದರೆ ಹೋಮ್ ಮೇಡ್ ಕೇಕ್ಸ್ ಅಂತ ಬಂದರೆ ನಿಮಗೆ ನಾರ್ಮಲ್ ಬೇಕರಿ ಕೇಕ್ಸ್ಗಳಿಗಿಂತ ಸ್ವಲ್ಪ ರೇಟ್ ಅನ್ನೋದು ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ. ಹಾಗಾಗಿ ಮಕ್ಕಳು ನನ್ನ ರೇಟನ್ನು ನೋಡಿ ಆಂಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಮ್ಮ ಬಜೆಟ್ಗೆ ಅನುಗುಣವಾಗಿ ಮಾಡಿಕೊಡಿ ಅಂತ ಕೇಳಿದ್ರಿಂದ ನಾನಿಲ್ಲಿ ಅವ್ರ ಬಜೆಟ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಅವ್ರಿಗೆ ಒಂದು ಚಾಕ್ಲೇಟ್ ಫ್ಲೇವರಲ್ಲಿ ತುಂಬಾ ಚೆನ್ನಾಗಿರೋವಂಥ ಒಂದು ಫ್ಲೇವರಲ್ಲಿ ನಾನು ಅವ್ರಿಗೆ ಕೇಕನ್ನು ಮಾಡಿಕೊಟ್ಟೆ. ಹಾಗೆ ಡಿಸೈನ್ನು ಕೂಡ ಅವರು ನನಗೆ ಬಿಟ್ಟಿದ್ದರಿಂದ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಥರ ಒಂದು ಫ್ಲೋರಲ್ ಡಿಸೈನಲ್ಲಿ ಒಂದು ಕೇಕನ್ನು ರೆಡಿ ಮಾಡಬೇಕು ಅಂತ. ಅವರು ಡಿಸೈನ್ ನನಗೆ ಹೇಳಿದ್ರಿಂದ ಈ ರೀತಿ ಒಂದು ಡಿಸೈನನ್ನು ನಾನು ಫಿನಿಶ್ ಮಾಡಬೇಕು ಅಂತ ಹೇಳಿ ನಾನು ಫಿನಿಶಿಂಗ್ ಕೊಟ್ಟೆ. ಹಾಗೆ ಈ ವರ್ಡಿಂಗ್ಸ್ನೆಲ್ಲ ನಾನು ಫಂಡೆಂಟ್ ಲೆಟರ್ ಕಟ್ಟಿಂಗಲ್ಲಿ ನಾನು ವರ್ಡಿಂಗ್ಸ್ನ ರೆಡಿ ಮಾಡಿ ನಂತರ ಈ ಪ್ಲೇಸ್ ಮಾಡಿ ಈ ಥರ ಡಿಸೈನಲ್ಲಿ ಕೇಕ್ ಫಿನಿಶ್ ಮಾಡಿದೆ. ಹಾಗೆ ನಾನು ಯಾರಿಗೇ ಆದರೂ ಕೇಕ್ ಆರ್ಡ್ರ್ ಕೊಡೋಕ್ಕೂ ಮುಂಚೆ 3 days ಬಿಫೋರ್ ನೀವು ಪ್ರೀ ಆರ್ಡರನ್ನು ಮಾಡಬೇಕು, ಹಾಗೆ ಕನ್ಫರ್ಮ್ ಮಾಡಬೇಕು ಅಂತ ಹೇಳಿರ್ತೀನಿ. ಆದರೂ ಕೂಡ ಎಲ್ಲರೂ ನನಗೆ ಲಾಸ್ಟ್ ಮಿನಿಟಲ್ಲೇ ಕನ್ಫರ್ಮ್ ಮಾಡ್ತಾರೆ. ಈ ಮಕ್ಕಳು ಕೂಡ ಅಷ್ಟೇ ನನಗೆ ಲಾಸ್ಟ್ ಮಿನಿಟಲ್ಲಿ ಕನ್ಫರ್ಮ್ ಮಾಡಿದ್ರಿಂದ ನನಗೆ ಸ್ವಲ್ಪ ಡಿಸೈನ್ ಬಗ್ಗೆ ಥಿಂಕ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಗಡಿಬಿಡಿ ಆಯಿತು. ಹಾಗೆ ಮಾರ್ನಿಂಗ್ 11 o'clock ಒಳಗಡೆ ಅವರು ನಮಗೆ ಕೊಡಬೇಕು, ನೀವೇ ಡೆಲಿವರಿ ಮಾಡಬೇಕು ಸ್ಕೂಲ್ ಹತ್ರ ಅಂತ ಹೇಳಿದ್ರಿಂದ ನನಗೆ ಸ್ವಲ್ಪ ಗಡಿಬಿಡಿ ಆಯಿತು. ಆದಷ್ಟು ಎಷ್ಟು ಚೆನ್ನಾಗಿ ಮಾಡಿಕೊಡ್ಬೋದು ಅಷ್ಟು ನೀಟಾಗಿ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡಿದೆ. ಹಾಗೆ ಈ ಆರ್ಡರನ್ನು ಕೊಡೋಕ್ಕೂ ಮುಂಚೆ ಅವರು ಅವರ ಟೀಚರ್ ಹತ್ರ ಹೇಳಿ ನಂತರ ಆರ್ಡರನ್ನು ಪ್ಲೇಸ್ ಮಾಡಿದರು. ಥ್ಯಾಂಕ್ ಯು.